ನಮಸ್ತೆ ವ್ಯೂವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ರೆಸಿಪಿ ಬಂದು ಚಿಕನ್ ಸೂಪ್. ತುಂಬ ಟೇಸ್ಟಿಯಾಗಿ ಸೂಪರ್ವಾಗಿ ಬಂದಿದೆ. ಬನ್ನಿ ನೀವು ಮಾಡೋದು ಹೇಗೆ ಅಂತ ನೋಡೋಣ. ಈಗ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡ್ಕೊಳ್ಳಿ. ಈಗ ಹಾಲಿಡೇಸಲ್ಲಿ ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ, ಏನಾದರೂ ಒಂದು ತಿನ್ನೋಕ್ಕೆ ಬೇಕು ಅಂತ ಕೇಳ್ತಾನೆ ಇರ್ತಾರೆ. ಅದಕ್ಕೋಸ್ಕರನೇ ಇದು ಡಿಶ್ನ ರೆಡಿ ಮಾಡಿದ್ದೀನಿ. ನೀವು ಆದಷ್ಟು ಈ ಸಮ್ಮರಲ್ಲಿ ಮಕ್ಕಳಿಗೆ ಮನೆಯಲ್ಲೇ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ಕೊಳ್ಳಿ ಎಲ್ಲ ಡಿಶಸ್ನು. ಈಗ ಚಿಕನ್ ಸೂಪ್ ಮಾಡೋದು ಹೇಗೆ ಅಂತ ನೋಡೋಣ. ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬ ಈಸಿ, ತುಂಬ ಕಮ್ಮಿ ಕೂಡ. ಮೊದಲಿಗೆ ಕುಕ್ಕರಲ್ಲಿ ನಾವು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಒಂದು 4 ಎಸಳು ದೊಡ್ಡ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಈರುಳ್ಳಿನ ಸ್ವಲ್ಪ ಚಾಪ್ ಮಾಡ್ಕೊಂಡಿದ್ದೀನಿ, ಹಾಗೆ ದೊಡ್ಡದಾಗೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ಸೈಜ್ ಈರುಳ್ಳಿ ತೊಗೊಳ್ಳಿ. ಒಂದು ಅರ್ಧ ಸ್ಮಾಲ್ ಚಾಪ್ಸು ಒಂದು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ. ಈಗ ಒಂದು ಸ್ಮಾಲ್ ಸೈಜು ಟೊಮೆಟೊ, ಇದು ಅರ್ಧ kg ಕ್ವಾಂಟಿಟಿ ಚಿಕನ್ಗೆ ನಾನು ಹೇಳ್ತಿರೋದು. ಹಾಗೆ ಒಂದು ಟೀ ಸ್ಪೂನು ಅಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಆ ಸ್ಮೆಲ್ ಘಮ ಎಲ್ಲ ಹೋದಾದ್ಮೇಲೆ ಈ ಚಿಕನ್ನ ನಾವು ತೋರಿಸಿದ್ನಲ್ಲ ಆ ಥರ ಕಲ್ಲಲ್ಲಿ ಚೆನ್ನಾಗಿ ಕುಟ್ಟಿಟ್ಕೊಳ್ಳಿ. ಆಗಲೇ ಆ ರಸ ಎಲ್ಲನೂ ನಾವು ಬೇಯಿಸುವಾಗ ಜ್ಯೂಸಿಯಾಗಿ ಎಲ್ಲನೂ ಇಳಿಯುತ್ತೆ. ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, ಒಂದು 10 ಕಾಳುಮೆಣಸು, ಅರ್ಧ ಟೀ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಅರ್ಧ ಟೀ ಸ್ಪೂನ್ ಖಾರದ ಪುಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ನೀವು ಇನ್ನೂ ಜಾಸ್ತಿ ಚೆನ್ನಾಗಿ ಮಾಡ್ತೀರಿ, ಇನ್ನೂ ಹೆಚ್ಚಾಗಿ ಮಾಡ್ತೀರಿ, ಈ ಕ್ವಾಂಟಿಟಿ ಎಲ್ಲ ಹೆಚ್ಚಾಗಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಈ ಮಸಾಲೆನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಚಿಕನ್ಗೆ ಹಿಡಿಯೋ ಥರ. ಮಿಕ್ಸ್ ಮಾಡಿದ್ಮೇಲೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿಯಲ್ಲಿ ನೀರನ್ನು ಹಾಕ್ಕೊಳ್ಳಿ ಸೂಪ್ಗೋಸ್ಕರ. ಈಗ ನೋಡಿ, ನಾನು ಇಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ತಿರುಗಿಸ್ಕೊಡಿ. ಇದನ್ನು ಲಿಡ್ ಹಾಕಿ 3 ವಿಜಿಲ್ ಹಾಕ್ಸ್ಕೊಳ್ಳಿ. ನಾವು ಚಿಕನ್ನ ಸ್ವಲ್ಪ ಫಸ್ಟಿಗೆ ಜಜ್ಕೊಂಡಿದ್ದೀವಲ್ಲ, ಅದಕ್ಕೋಸ್ಕರ ಬೇಗ ಬೆಂದ್ಬಿಡುತ್ತೆ ಕೂಡ, ರಸ ಚೆನ್ನಾಗಿ ಹಿಡಿಯುತ್ತೆ. ನೋಡಿ, ಸೂಪ್ ರೆಡಿ ಇದೆ. ಕೊನೆಯದಾಗಿ ನೀವು ಮುಚ್ಚಳ ತೆಗ್ದು ಒಂದು ಕುದಿ ಬರೋವಾಗ ಕೊತ್ತಂಬರಿ ಮತ್ತು ಕಾಳು ಮೆಣಸಿನ ಪುಡಿ ಹಾಕಿ ಕುದಿಸ್ಬೇಕು. ಒಂದು ಸ್ವಲ್ಪ ಕುದ್ರೆ ಸಾಕು, ಸೂಪರಾಗಿರುವಂಥ ಚಿಕನ್ ಸೂಪ್ ರೆಡಿಯಾಗಿದೆ. ಗಮ್ ಅಂತ ಸ್ಮೆಲ್ ಬರ್ತಿದೆ. ಅದು ಇದನ್ನು ಕೋಲ್ಡ್ ಸೀಸನಲ್ಲಿ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ. ಕೋಲ್ಡ್ಗೆ ಆ ಮೆಣಸು ಜೀರಿಗೆಲ್ಲ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ನಾನು ಈಗ ಟ್ರೈ ಮಾಡಿದ್ದೀನಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.